ನರಹರಿ ನರಹರಿ. ಲಕ್ಷ್ಮೀಪತಿ ಪಾಂಡವಿಜಯ ಬಯಲಾಟ ಊರಿನವರಿಗೆ ಆ ಸಂಸ್ಕಾರ ಕೊಟ್ಟಿರುತ್ತಾರೆ. ಪಂಪಾಯಿ ತಾತನವರಿಗೆ ಅವರು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ಲ ಮಾನವ ವೈರಿಗಳೆಂಬ ಮತೋನ್ಮತ್ತ ಗಜ ಕುಂಭಗಳನ್ನು ನಡೆದು ನೆತ್ತರ ವರಿಸುವ ಧೀರ ಸಿಂಹ ಸಪ್ತವಾಗಿ ಮೆರೆದ ಶೂರ ಇಂಥ ಮಹಾರಣ ಪ್ರತಾಪನ ದಾರೆಂದು ನಡಿಗಿಸಿ ವಿಚಾರಿಸುವ ನೀನು ದಾವರ ಭಟ ಮುಂದೆ ನೋಡು ಈ ಹುಡುಗನ ದೇವ. ನಾವು ದಾರಂದರೆ ಬಿದ್ದು ಬೆಳೆಯಬೇಕು. ನಾವು ಒಕ್ಕಲಿಗರಾಗಿ ಇರಬೇಕು. ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು. ನಾವು ಹಳ್ಳಿಗೆ ಒಳ್ಳೆಯವರಾಗಿ ವರ್ಷಕ್ಕೊಂದು ಕಲಿದು ಆಡಬೇಕು. ಇಂತಹ ಸುಂದರ ಪೌರಾಣಿಕ ನಾಟಕವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದ ಸಾರಥಿಯಾಗಿ ಹೇಳಬೇಕು. ತಮ್ಮ ನಾಮಾಂಕಿತವನ್ನು ಸಾರಥಿ ನಾವು ದಾರಂದರೆ ದೀಕ್ಷಿತೆಯಳು ಯತಿಗಳು ಮಾಡುವ ಯಾಗ ಯಜ್ಞಾದಿಗಳಿಗೆ ಭಂಗ ತರುವ ಗರ್ಭಧಾರಿಗಳ ಈ ಕತ್ತಿಯಿಂದ ಅವರ ನೆತ್ತಿಯನ್ನು ಕಡಿದ ನೆತ್ತರವನ್ನು ಸುರಿಸಿ ಹುತಾತ್ಮರಿ ಆತಂ ಕೊಟ್ಟ ಇದು ಅಲ್ಲದೆ ಕದನವೆಂದರೆ ಕಾಲ್ಗೆದರುವುದು ಎನ್ನ ಕರದೊಳಗಿನ ಕೋದಂಡ ಸಮರವೆಂದರೆ ಸರಸವನ್ನಾಡುವುದು ಸಾರಥ್ಯ ಎನ್ನಯ್ಯ ಪರಕ್ರಮದ ಭುಜಬಲ ದಂಡ
ಕಂಡ ಈ ಭೂಮಂಡಲದೊಳ ಪುಟ್ಟಿದ ಪುಂಡ ದೈತ್ಯರಿಗೆ ನಾನೇ ವೀರ ಪ್ರಚಂಡ ಎಲ್ಲ ಸಾರಥಿ ಚಂಡತನದಿಂದ ಹಂಡಲೆದು ಬಂದರೆ ಸೀಳುವರವರ ಗುಂಡಿಯ ಮಾಂಸಗಂಡ ಎಲ್ಲ ಸಾರಥಿ ಎನ್ನಯ ಸಿಂಹಯ ಗಂಡ ಈ ಮಗರಿ ನಡೆಯುತ್ತೋ ಭುವನವು ಬಿರಿತು ಆರಾಧಿ ಉಚ್ಚರಿತು ವಾಯುಮಂಡಲ ವಾಯ್ದಾಡಿತು ಹಚ್ಚೆ ಏರ್ಪಡಿಸಿತು ಈ ಭೂಮಿಯೊಳು ಪಟ್ಟಿತ್ತು ಯಾವುದೋ ಜೀವರಾಶಿಗಳ ನಿಬ್ಬೆರಗಾದವ ಎನ್ನಯ ವೀರಾರ್ ಪಡೆದ ಪಟೋಟಂ ಕಂಡ ಕಷ್ಟ ಗಾದಿಗಳ ನಷ್ಟವಾಯಿತೆಂದು ತಡಗ್ರಸ್ತರಾಗಿ ಈ ಬಾಣಪಲ್ಲರದ ಅಂತರಕ್ಷ ಧೂಳೆರ್ಪ ನಕ್ಷತ್ರ ಪಡೆದವ ಈ ಸೃಷ್ಟಿಯೋಳ ಶ್ರೇಷ್ಠ ಧನಿಸಿದ ಧರ್ಮ ಬೋಪಾಲನ ಸುಕುಮಾರ ಮೂರ್ತಿ ದೇವಿ ಅಮ್ಮನವರ ಗರ್ಭಾಭಿತ ಸುಧಾಕಾರ ವೀರ ಜಗದ್ಭೀಕರ ತ್ರಿಲೋಕದ ಶೂರ ವೀರ ನರಹರಿ ಮಹಾರಾಜನಂದು ವೈರಿಗಳಮ್ಮನರ ಕುರಿಗಳ ಗುಂಡಿಗೆ ಸರ್ವ ಸಾವಿರಾರು ಒಳಾಗುವಂತೆ ಜಯ ಬೇರೆ ಮುಂದೆ ಒಡಸಲೆ ಸೂತ ನರಹರಿ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದಾಗ ದಿವ್ಯ ಪ್ರಭಾವ ವಜ್ರ ವೈಡೂರ್ಯ ಮತ್ತು ರಕ್ತ ಮಾಣಿಕ್ಯ ಹೇಮ ಕಾಂಚನದಿಂದ ನಿರ್ಮಿತವಾದ ಕೈಲಾಸ ತಿರಸ್ಕರಿಸಿ ಉಪರಾಜಿಸುವ ಈ ಶೃಂಗಾರವಾದ ಸಭಾ ಮಂಟಪಕ್ಕೆ ದಿಗ್ವಿಜಯಂ ಗೈದು ಅಂದವನೆಂದು ಚಂದರಿಂದ ಕೇಳುತ್ತಿರುವ್ಯ ಎಲೆ ಚತುರಮುತಿಯುತನಾದ ಚಾರನೇ ಆರಿಸು ಬೇಗನೆ ಇಂದಿನ ದಿನ ಗಂಧಮಾನ ಪರ್ವತಕ್ಕೆ ಹೋಗಿ ಚಂದ ಶೇಖರಂ ಕುರಿತು ಉಗ್ರವಾದ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ವರ್ಣವಾದ ಕಂಡಿಯ ಸಾರಥ್ಯ ಜನ ಬಂದ ಸಂಗತಿ ಬಳಿ ಎಲೆ ಸಾರಥ್ಯ ಎನ್ನಂತಾಪ್ರಕ್ಕೆ ಹೋಗಿ ಎನ್ನ ತಮ್ಮನಾದ ನಾರಾಯಣಂ ಶೀಘ್ರದಿಂದ ಕರೆ ತರುವಂತನಾಗುತ್ತಾರೆ ಮಾಡದ ನಡಿ ಬೇಗನೆ ಬೇಡವನ್ನ ಕರಿತೀರಿ ಜಾಗೃತಿ ನಾರಾಯಣ ಕರ್ಕೊಂಬರಪ್ಪ ಇವ್ರೇನು ಅವಳಿ ಜೋಳಲ್ಲಪ್ಪ ಇಬ್ರು ಒಂದೇ ಮನೆ ಇದಾರೆ ಒಳ್ಳೆ ಬಸವರಾಜ್ ಅವರು ಈ ಸುಂದರವಾದ ಮಲ್ಲಿಗಾರವನ್ನು ನರಹರಿ ಪಾತ್ರ ಮಾಡಿದಂತವರಿಗೆ ತಯಾರು ಮಾಡಿರುತ್ತಾರೆ.
ಸಿಡಿಲ್ ಗುಡಿಗೆ ಅರ್ಪಟಕ್ಕೆ ಕಾರ್ಬೋಟವನ್ನು ಇಬ್ಬರು ಕಾಕುವಂತೆ ಎಣ್ಣೆ ಕೋದಂಡದ ಚಂಡ ತಗೊಂಡ್ಕೊಂಡು ಪೋಡವಿ ಪಾಲನೆಂಬ ಗಣಪತಿ ಕಡೆ ಎಲ್ಲ ಸೇವಕ ರಾಗತೋಳ್ವಿ ರಾಕೃತಿ ಮೋರ್ಗರಿವ ಮಂಡಲಾಕೃತಿ ಮುರಿಪುಕುಲ ಗರ್ಭ ವಿಭಾಗ ಮಾಡುವಂತೆ ದುರ್ಜನಂ ಗರ್ತಿಸಿ ಕುದುರಂ ಸಂರಕ್ಷಿಸಿ ಸೌಜನ್ಯದಾರಂತ ವಿಶ್ವಾಸವ ನೀರು ತಾಳೇಳು ದೇವ ನಾವು ದಾರಂದರೆ ಮಗನಿಗೆ ಬೆಲ್ಲ ಕೊಡಬಾರದು, ಮುದುಕನಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಬದುಕು ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದೆಂದು ಹೇಳಲು ಬಂದ ಸಾರಥಿ ನಾನಲ್ಲವೇನ ದೇವ, ಹೇಳಬೇಕು ತಮ್ಮನಾಗಿದ್ದವ ಎಲ್ಲ ಈ ಸಾರಥಿ ನಾವು ದಾರಂದರೆ ದೇವ ಈ ಧರಣಿ ಮಂಡಲದಲ್ಲಿ ಅತ್ಯಧಿಕರೆಂದು ಮದೋನ್ಮತ್ತ ರಾಜು ಒಬ್ಬುಗೊಂಡಿರುವ ದೈತ್ಯಾದಿಗಳನ್ನು ಮೆಚ್ಚು ಕಡಿದು ನಯನಾಗದೊಳ್ಳವರ ಸೂಸುವ ಕಿಡುಗಡೆ ಜ್ವಾಲೆ ಪ್ರಭಾವ ಸತ್ಪ್ರತಾಪಕ್ಕೆ ಗಗನ ದ್ವೈರ್ಪ ಚಿತ್ರಪಾನವು ಇದೇನೋ ವಿಚಿತ್ರವಾದ ಸಾರಥಿ ಇದಲ್ಲದೆ ಕಾಮ ಕ್ರೋಧಾದಿಗಳ ಎಣ್ಣೆ ಶತ್ರುವು ಭಗವಂತನ ಜ್ಞಾನ ಉಪದೇಶಗಳ ಎಣ್ಣೆ ಮಿತ್ರವು ಪ್ರಕೃತಿ ಎಣ್ಣೆ ರೂಪವು ಸಾರಥಿ ಮೇಘ ಮಂಡಲವೇ ಎಣ್ಣೆ ಕುಂಭಸ್ಥಳವು ಭೂತಾಳವೇ ಎಣ್ಣೆ ಪಾತಾಳವು ಗುಂಡುಗು ಚಿಲಿಗಳೇ ಎಣ್ಣೆ ಸಾರಥಿ ಪ್ರಪಂಚವೇ ಎಣ್ಣೆಯ ಕುನೆಯು ಸಿರಿಯೇ ಎಣ್ಣೆಯ ದಾಸಿಯು ಮೋಕ್ಷವೇ ಸಾರಥಿ ಧರ್ಮವೇ ಎಣ್ಣೆಯ ತಂದೆಯು ಸತ್ಯವೇ ಎಣ್ಣೆಯ ತಾಯಿಯು ಸಾರಥಿ 24 ಗುರುಗಳ ಜ್ಞಾನ ಉಪದೇಶ ಪಡೆದು ಇಂಥ 64 ವಿದ್ಯೆದ ಸುಪ್ರಸಿದ್ಧ ಸಿಂಹರಾಜಂತು ಪ್ರಯತ್ನ ವಿಶ್ವವೀರಾಗ ನಾರಹರಿ ಹರದ ವೀರಸಿಂಹ ನಾರಾಯಣನೆಂದು ಹಡಿಗಡಿ ನುಡಿಯಲು ಸಾರಥಿ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನ ದೇವ ದಿವ್ಯ ಪ್ರಮಾಣ ಸಾರಥಿ ಮಂದ ಮಾರುತನು ಬೀಸುವ ತಂಗಾಳಿಗೆ ಮೈಯೊಡ್ಡಿದ ನಿವಾನನ ತರದ ಗುಲಾಬಿ ಪಾರಿಜಾತ ಅರಿವಿಂದ ಮುಂತಾದ ಮಲ್ಲಿಗೆ ಸೇವಂತಿಗೆಗಳು ಎಷ್ಟು ಪರಿಶೋಧಿಸುವ ಈ ಸುಗಂಧದ ವರದ ವಿಸ್ತಾರನ ಎಷ್ಟೆಂದು ವಹಿಸಲೇ ಸಾರಥಿ ಈ ಸುಂದರ ಕಾಂತಿಯಿಂದ ಮನವೆಲ್ಲಿಸಿ ಸಮಸ್ತರಿಗೆ ತಾತ್ಪರ್ಯವೆಂದು ಕೇಳಿದ್ಯಾ? ಹೌದು ದೇವ. ಸಾರಥಿ ಇಂದಿನ ದಿನ ಎಣ್ಣೆಯ ಹಗ್ಗಜರು ಧರಿಸಿದ ಕಾರಣ ಬರೋಣವಾದ ಸಾರಥಿ ಎಣ್ಣೆಯ ಹಗ್ಗದಿರುವ ಸ್ಥಳಕ್ಕೆ ಚೂಟಿಯಿಂದ ತಗೊಂಡು ಬಿಡುವಂತ ನಮೋ ನಮೋ ಅಣ್ಣಯ್ಯ ಮಾಡುವ ವಂದನೆಯ ಎಷ್ಟು ಮಸ್ತು ಮೇಲೆ ಕೇಳ ಸೋದರ ವೀರಾದಿ ವೀರ ಅಗಜ ನಿಜ ಎಣ್ಣನ್ನು ಅತ್ಯಂತ ಸಡಗರಿಂದ ಬರೆಯಲು ಕಾರಣವೇನು ಕಾರದಿರುವುದು ತಮ್ಮಯ್ಯ ವಿಗ್ಗವಾಗಿ ಬೇಡ ನೀನು ಕ್ಷಣ ಮಾತು ನಿನ್ನ ಬಯಕರಿ ಸಣ್ಣ ಜನರೊಳಗೆ ಮುತ್ತಿನಂತ ಮೆರೆಯುತ್ತಿರುವ ಅನುಜ ಚಿಕ್ಕಮಣಿ ಚಿನ್ನದ ಕಡೆ ನಾನು ಪೇಳುವ ನುಡಿಗಳನ್ನು ಚೆನ್ನಾಗಿ ಲಾಲಿಸು ಏನು ಚೆನ್ನಾಗಿ ಅಣ್ಣಯ್ಯ ಅನುಜ
ಬರುವುದ ಕಾರಣವೇನೆಂದರೆ ಎಲ್ಲಿಯೋದಣ್ಣಯ್ಯ? ನಾನು ಒಂದು ತತ್ಕಾರ್ಯ ನೆರವೇರಿಸಲು ನಿಮಿತ್ತ ಆಲೋಚನೆಗೈಯುವುದಕ್ಕೆ ಈ ಸಭಾ ಮಂಟಪಕ್ಕೆ ಕರೆಸಿದ ನಾನು ಈ ಮಾತು ಸಹಜ. ಆಹೋ ನಕ್ಷತ್ರ ಬಳಗದ ರೋಹಿಣಿ ನಕ್ಷತ್ರ ಬಡಿಬರ ಅಣ್ಣಯ್ಯ. ಓ ತಮ್ಮಯ್ಯ, ಏನು ತಡ ಮಾಡದ ಮನದೊಂದು ವಿಷಯ. ಈ ಭುವನ ಬ್ರಹ್ಮಾಂಡವು ಬಿರುದು ಈ ಪಾಪ ಮಾಡಿ ಆದಿಶೇಷ ಒದಗಿದ ನವರತ್ನಮಣಿ ನಿನ್ನ ಪಾಲು ಬಂದಿಸಲೇ. ಆಹೋ ಅಗಜ, ಅನುಜ, ಇಲ್ಲವೇ ಈ ವರುಣನಿಗೆ ಬಾಣವನ್ನು ನೋಡಿ ಈ ಮಳೆಯನ್ನೇ ಸುರಿಸಲೇ. ತಮ್ಮ ಆಹೋ ಅಗಜ, ಅಷ್ಟ ದಿಕ್ಪಾಲಕ ರಂಭ ಬೆಟ್ಟ ರಂಭ ಕೈಗಾಲನ್ನು ಕದ್ದು ಕಟ್ಟರೆ ಈ ಭೂಮಿಗೆ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ ನಾನು ಆಹೋ ಅಗಜ, ಅನುಜ, ನಮ್ಮ ಕಾರ್ಯವನ್ನೆರಡಿದೆ ಶ್ರೇಷ್ಠವಾದ ಸಾಲವಣ್ಣ. ಸಾಯ ಶೂರನಾದ ಅನುಜ, ಆಹೋ ಅಗಜ, ನಮಗೆ ಎದುರಾಗಿ ನಿಲ್ಲವಾದ ಮರುದಾರಿರುವ ಈ ಮೇದಾನಿ ಒಳಗೆ ಅಜ್ಞಾನ ವಶದಿಂದ ತಲೆಗೆ ಮಬ್ಬೇರಿ ಗೊಬ್ಬಿನಿಂದ ನಿಬ್ಬರಕ್ಕೆ ಬಂದರೆ ಅವರ ದೇಹದೊಳಗಿರುವ ಕಬ್ಬನ್ನು ಮಾಡಿಬಿಡುವ. ಬರಾಬರ ಅಣ್ಣಯ್ಯ. ಆವೋ ಅನುಜಿಸಿಕೊಂಡೆ. ನಾನು ಮಾಡುವ ಕಾರ್ಯತ್ವವೇನೆಂದರೆ ಇಂದಿನ ದಿನಗಂಡಮಾನ ಪರ್ವತಕ್ಕೆ ಹೋಗಿ ಚಂದ್ರಶೇಖರಂ ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸ ಮುನ್ನ ಕೈವಲ್ಲ ಪದವಿಯನ್ನು ದೊರಕಿಸಿಕೊಳ್ಳುವುದಕ್ಕೆ ತಮ್ಮ ಪಡವಿ ಪಾಲರಿಗೆ ದೇವೇಂದ್ರ. ನರ್ಹರೇ ತಮ್ಮನಾದ ನಾರಾಯಣ ನಿನ್ನ ಮಾತಿಗೆ ಪ್ರತ್ಯುತ್ತರ ಉಂಟೆ. ನನ್ನಿಂದಾಗುವ ತತ್ಕಾರ್ಯ ನಡೆಸಬೇಕು. ತಕ್ಷಣ ಹಿಡಿದುಕೊಳ್ಳಿ. ನಿನ್ನ ನಿಲ್ಲಿಸದಂತೆ ಹೋಗೋಣ ನಡೆಯಲಿ ಅಣ್ಣ. ಅಣ್ಣ ನಾರಾಯಣರು ಗಂಧಮಾನ ಪರ್ವತಕ್ಕೆ ತೆರಳುವರಂದು ವಿಜಯ ಡಂಗುರ ಮಾಡಿಸೋ ರಥಕ್ಕೆ ದಿವ್ಯ ಅಶ್ವಂ ಬಂಧಿಸೋ ತಡ ಮಾಡದ ಚೂಟಿಯಿಂದ ರಥವನ್ನು ಬಿಡುವಂತನಾಗಲೇ ಸೂತ ಇದೇ ಗ್ರಾಮದ ದುಶ್ಯಾಸನ ಪಾತ್ರ ಮಾಡಿದಂತ ನಿಂಗಪ್ಪಣ್ಣನವರು ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಆದಂತಹ ಪಪ್ಪೈ ತಾತನವರಿಗೆ 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಕಡುರ ಪದದಿಂದ ಬಂದವರನ್ನು ನಾರೊಂದಿಗೆ ಹೇಳಿದ ದೊರೆಯೇ
ಕೈಯಿಂದ ಕಡಕಡಿದ ಚಲಚಿತ್ರಗಳ ಮಾಡಿ ತಲುಪುವಂತ ಸಿಂಹದನೆ ಮಾಡ್ತೀಯ. ಈ ಸುಂದರವಾದ ಸಭಾ ಸಂಸ್ಥಾನಕ್ಕೆ ಬಂದ ರಾಜಾದಿರಾಜನಂದಾರೆಂದು ಕೇಳುವ ನೀನು ದಾರ್ಕಿಂಕರ ದೇವ. ನಾವು ದಾರಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ವಿದ್ಯೆ ತಲೆಯಲ್ಲಿ ಇರಬೇಕು, ಬುದ್ಧಿ ಹಿಡಿತದಲ್ಲಿರಬೇಕು, ವಿಚಾರ ಅರಿವಿನಲ್ಲಿರಬೇಕು, ಆಚಾರ ಕ್ರಿಯೆಯಲ್ಲಿರಬೇಕು, ದೊಡ್ಡವರು ಹೇಳಿದರೆ ಕೇಳಬೇಕು. ಅಂತ ದೊಡ್ಡವರ ಮಾತನ್ನು ಕೇಳುವಂತ ಪುಟ್ಟ ಶಿಷ್ಯನಾದ ಸಾರಥಿಯನ್ನು ದೇವ ಎಲೆ ಸಾರಥಿ ಒಮ್ಮೆ ತೆತ್ತಲ ಬದಲಿಸದಂತೆ ಗಮನದಲ್ಲಿಟ್ಟು ಕೇಳ ಈ ವಿಕ್ರಮನ ನಾಮಾಂಕಿತ ಎಲೆ ಸಾರಥಿ ಕಾಮಧೇನು ಅಷ್ಟೈಶ್ವರ್ಯದಿಂದ ಶ್ರೇಷ್ಠನೆಂದೆನಿಸಿದ ಅಮರಾವತಿ ಪಟ್ಟಣ ಮೇಡೆ ಬಡಿದ ಪರಿಪಾಲಿಸುವ ದೇವೇಂದ್ರ ಸಾರ್ವಭೌಮನೆಂದು ತಿಳಿಯಲೇ ಸಾರಥಿ. ದೇವೇಂದ್ರ ಸಾರ್ವಭೌಮತವಾದರೆ ಈ ಸುಂದರವಾದ ಸಡಗರದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆ. ಅದೇನು ದೇವ? ಎಲ್ಲ ಸಾರಥಿ ನನ್ನ ದೇಶ ವೃತ್ತಾಂತವನ್ನು ಕೇಳಬೇಕೆಂಬ ಪ್ರೀತಿಯಿಂದ ಬರೋಣವಾಯ್ತು ಕಂಡಿಯ ಸಾರಥಿ. ಮುಂದೇನು ಸಂಗತಿ? ಎಲ್ಲ ಸಾರಥಿ ಇದು ಅಲ್ಲದೆ ನರನಾರಾಯಣರು ಗಂಧಮಾನ್ಯ ಪರ್ವತದಲ್ಲಿ ತಪಸ್ಸನ್ನುಗೈತಿರುವರಂತೆ. ಆದ ಕಾರಣ ನನ್ನ ಇಂದ್ರಪದಿಗೆ ಕುಂದು ಬರುವುದು. ಇದರ ಆಲೋಚನೆಯನ್ನು ಕೈಯಲ್ಲಿ ಎನ್ನ ಸಭಾನರ್ತಕರಾದ ಮೇಲಕಿಯನ್ನು ಬರೆಯುವ ಸಾಧ್ಯ ಭೂಪತಿ. ದೀರ್ಘಾಯುಷಮಸ್ತು ಸುಂದರಿ ಮೇಲಕ್ಕೆ ದೀರ್ಘಾಯುಷಮಸ್ತು ಮೇಲಕ್ಕೆ ಸುಂದರಿ ಎನ್ನ ಮನೋಹರಿ. ಅರಮಂದಿರದಿಲ್ಲವ ನನ್ನನ್ನು ಈ ಸಭಾಮಂದಿರಕ್ಕೆ ಕರೆಸಿದ ಕಾರಣವೇನು ದೇವ? ಪ್ರಿಯಾ ಪ್ರಿಯೇ, ನನ್ನನ್ನು ಕರೆಸಿದ ಕಾರಣವೇನು ಪ್ರಿಯಾ? ತಿಳಿಸು ನಿನ್ನಯ ವಿಷಯ. ಆಹೇ ನರ್ತಕಿಯರು ಮಹಾಶ್ರೇಷ್ಠಳೆಂದೆನಿಸಿದ ಮೇನಕೆ ಪ್ರಾಣೇಶ್ವರ, ನಿನ್ನ ಶೃಂಗಾರವಾದ ನಾಟ್ಯವನ್ನು ಸಂಪಾದ ಗಾನಂ ಕೇಳಿ ಬಹಳ ದಿನಗಳಾದವು.
ಆದ ಕಾರಣ ನಿನ್ನ ಭಾವಗಳಿಂದ ನರ್ತನವನ್ನು ಮಾಡಿ ಎನ್ನ ಮನಸ್ಸು ಸಂತೋಷವಾಗುವಂತೆ ಮಾಡು ಸುಂದರಿ. ಕಪ್ಪು ಕತ್ತಲೆ. ನಿನ್ನ ಇಚ್ಛೆ ಅಂತ ಆಗಲಿ ಪ್ರಿಯ. ಆಲೋ ಹಣ್ಣು ಆಲೋ ಹಣ್ಣು ಆಲೋ ಹಣ್ಣು ಬಾರ ಬಾರಿ ನನ್ನ ಬಾರ ಬಾರಿ ನನ್ನ ಆಲೋ ಹಣ್ಣು ಆಲೋ ಹಣ್ಣು ಆಲೋ ಹಣ್ಣು ಕೋರಿ ಅಹೋ ದೇವ ಸುಂದರಿ, ನೀನು ಹೇಳಿದಂತೆ ಗಾನ ನರ್ತನವನ್ನು ಮಾಡಿದೆನು, ನಿನ್ನ ಮನಸ್ಸನ್ನು ಸಂತೋಷಗೊಳಿಸಿದನು. ಈಗ ಮುಂದೆ ಕಾರ್ಯ ಯಾವುದಿರುವುದು ಅದನ್ನು ಹೆಣ್ಣಿಗೆ ತಿಳಿಸುವಂತವನಾಗು ಪ್ರಿಯ ನಿನ್ನ ವಿಚಾರ. ಹೇ ಸುಂದರಿ, ಸುಂದರ, ನಿನ್ನ ಗಾನ ನರ್ತನದಿಂದ ಎನ್ನ ಮನಸ್ಸು ಸಂತೋಷ ಪಡಿಸುವುದಕ್ಕೆ ನಿನಗೊಂದು ಮಾತನ್ನು ಹೇಳುವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಭೂಮಿಗೆ ಬೀಜ ಬಿತ್ತಿದರೆ ಭೂಮಿಗೆ ಚಂದ, ಹೌದು. ಆಕಾಶದಲ್ಲಿ ನಕ್ಷತ್ರ ಇದ್ದರೆ ಆಕಾಶಕ್ಕೆ ಚಂದ. ಹೌದು. ಭೂಮಿಗೆ ಬೀಜ ಬಿತ್ತಿದರೆ ಭೂಮಿಗೆ ಚಂದ, ಆಕಾಶದಲ್ಲಿ ನಕ್ಷತ್ರಗಳಿದ್ದರೆ ಆಕಾಶಕ್ಕೆ ಚಂದ. ಅದೇ ರೀತಿ ಈ ನಮ್ಮ ಬೆಳವರಿಕೆಯಲ್ಲಿ ನಡೆದ ಬಯಲಾಟದಲ್ಲಿ ನಿನ್ನಂತ ಮೇನಕಿಯನ್ನು ಜೊತೆಗಿದ್ದೀಯಲ್ಲ, ನನಗೆ ಪರಮಾನಂದ. ನನಗೂ ಸಹ ಪರಮಾನಂದ. ಹೇ ಸುಂದರಿ, ಸುಂದರ, ನಿನ್ನ ಗಾನ ನರ್ತನದಿಂದ ಎನ್ನ ಮನಸ್ಸು ತುಂಬಾ ಸಂತೋಷವಾಯ್ತು. ಈಗ ನಿನ್ನ ಮೆಚ್ಚಿದೆ ನಿನಗೆ ಬೇಕಾದ ವರಂ ಬೇಡು, ತಕ್ಷಣದಲ್ಲಿ ನೆರವೇರಿಸಿಕೊಡುವೆ. ಚಂದ್ರ ಚಕೋರಿ, ನಿನ್ನ ಕಾಮವಂ ತೋರಿ ನಿನ್ನ ಪ್ರಭಾವಂ ಬೀರಿ ವನಪವಯ್ಯಾರಗಳಿಂದ ಗಂಧಮಾನ ಪರ್ವತಕ್ಕೆ ಹೋಗಿ ಆ ನರನಾರಾಯಣರ ತಪಸ್ಸನ್ನು ಭಂಗಪಡಿಸಿ ಅವರನ್ನು ನಿನ್ನ ಕಾಮದ ತಕ್ಕೆಯಲ್ಲಿ ಮನವರಿಸಿದ. ಆಗ ನನ್ನ ಮನಸ್ಸು ತುಂಬಾ ಸಂತೋಷವಾಗುವುದು. ಮೇಲಕ್ಕೆ ಎನ್ನ ಕಮಲಕ್ಕೆ ಏನು, ನಾನೀಗ ಅಲ್ಲಿಗೆ ಹೋಗಿ ನರನಾರಾಯಣರ ತಪವನ್ನು ಭಂಗಗೊಳಿಸಬೇಕೆ? ಹೌದು ಸುಂದರಿ. ದೇವ, ಮೇನಕ್ಕೆ ಇದು ನನ್ನಿಂದ ಆಗಲಾರದ ಕಾರ್ಯ. ಅದೇ ತಕ್ಕೆ ಆಗಲ್ಲ ಸುಂದರಿ. ಅವರು ವಿಷ್ಣು ಸಂಭೂತರು, ನಾನೇನು ಸಾಮಾನ್ಯದವನಲ್ಲ ಸುಂದರಿ. ಆದರೂ ಸಹ ಅವರ ತಪಸ್ಸನ್ನು ಭಂಗಗೊಳಿಸುವುದು ನನ್ನಿಂದ ಆಗಲಾರದ ಕಾರ್ಯ. ಇದನ್ನು ಬಿಟ್ಟು ಬೇರೆ ಯಾವ ಕಾರ್ಯವನ್ನು ಹೇಳು? ಅದು ನಿನ್ನ ಹೊರತು ಬೇರೆ ದಾರಿಯಿಂದಲೂ ಸಾಧ್ಯವಿಲ್ಲ ಸುಂದರಿ. ದೇವ, ಸುಂದರಿ, ಇದನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳಿದರೆ ಸಹ ತಕ್ಷಣದಲ್ಲೇ ನೆರವೇರಿಸಿಕೊಡುವೆನು. ಇದು ಮಾತ್ರ ನನ್ನಿಂದ ಆಗಲಾರದನ್ನು ತಿಳಿದುಕೋ ಪ್ರಿಯ. ಕೇಳಿನ ನುಡಿಯ ಎಲೆ ಸುಂದರಿ,
ಬೇಗ ಬೇಡ ಗಾಬರಿ ಬಿಂಬಾದರಿ ಎನ್ನ ಮನೋಹರಿ ಮನೋಹರ ಎಲೆ ನಾರಿ ಪ್ರಿಯ ಎನ್ನ ಮಾತು ಮೀರಿ ನಡೆದರೆ ಬರುವುದು ಕೇಳು. ನೀನು ಏತಕ್ಕೆ ಬೇಗೊಂಡಿರುವೆ? ನಿನಗೆ ಸಹಾಯಕನಾಗಿ ಮನ್ಮಥನನ್ನು ಕಳಿಸುವೆ. ಅವರಿಗೆ ತನ್ನ ಕಾಮಬಾಣವನ್ನು ಬಿಟ್ಟು ನಿನ್ನನ್ನು ಮನವರಿಸುವಂತೆ ಮಾಡುವನು. ಸಂತೋಷದಿಂದ ಮನ್ಮಥನನ್ನು ಕೂಡಿಕೊಂಡು ಹೋಗುವಂತಳಾಗ ಮೇಲಕ್ಕೆ ಮಹಾನಸ್ತಕ್ಕೆ. ಅಹೋ ದೇವ, ಸುಂದರಿ ಮನ್ಮಥನನ್ನು ಎನ್ನ ಜೊತೆಗೆ ಕಳಿಸುವನೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ಹಾಗಾದರೆ ನಿನ್ನ ಇಚ್ಛೆಯಂತೆ ನಾನು ಈಗಲೇ ಮನ್ಮಥನೊಂದಿಗೆ ಹೋಗುವೆನು. ನರನಾರಾಯಣರ ತಪಸ್ಸನ್ನು ಭಂಗಗೊಳಿಸಲು ನಿಲ್ಲುವೆನು. ಹೌದಾ ಸುಂದರಿ? ಹಾಗಾದರೆ ನೀನು ಹೋಗಲು ಅಪ್ಪಣೆಯನ್ನು ಕೊಡುವಂಥವನಾಗು. ಇನ್ನಿಷ್ಟದಂತಾಗಲಿ ಸುಂದರಿ.